ಎಂ.ಬಿ. ಪಾಟೀಲ್ ಮತ್ತು ಶಿವಕುಮಾರ್ ಅವರ ನಡುವಿನ ಜಿದ್ದಾಜಿದ್ದಿ ಹೊಸದೇನೂ ಅಲ್ಲ ಅನ್ನುವಂಥದ್ದು ಗೊತ್ತೇ ಇರುವಂಥದ್ದು. ಯಾಕಂದರೆ ಈ ಹಿಂದೆಯೂ ಕೂಡ ಕೆಲ ವಿಚಾರಗಳಲ್ಲಿ ಡಿ.ಕೆ. ಶಿವಕುಮಾರ್ ಎಂ.ಬಿ. ಪಾಟೀಲ್ರ ಬಗ್ಗೆ ಅಸಮಾಧಾನದ ಮಾತುಗಳನ್ನು ಹೇಳಿದರು. ಒಂದು ಇಬ್ರು ಕೂಡ ಆಲ್ಮೋಸ್ಟ್ ಕಾಂಪಿಟೇಟರ್ಗಳ ರೀತಿಯಲ್ಲಿರುವಂಥದ್ದು. ಅವರು ಎಂ.ಬಿ. ಪಾಟೀಲ್ರಿಗೆ ಒಂದು ಕ್ಲಾರಿಟಿ ಇತ್ತು, ಅವರು ನಾನು ಮುಂದಿನ 5 ಅಲ್ಲ ಮುಂದಿನ 10 ವರ್ಷದ ನಂತರ ನಾನು ಮುಖ್ಯಮಂತ್ರಿ ರೇಸ್ನಲ್ಲಿರುವಂತಹ ವ್ಯಕ್ತಿ ಅಂತ ಹೇಳಿ. ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ಎಲೆಕ್ಷನ್ನಲ್ಲಿನೇ ಮುಖ್ಯಮಂತ್ರಿ ಅಭ್ಯರ್ಥಿಯ ರೇಸ್ನಲ್ಲಿ ಇರುವಂತಹ ವ್ಯಕ್ತಿ ಅನ್ನೋದು ಸ್ಪಷ್ಟ. ಇದು ಒಂದು ಭಾಗ. ಆದರೆ ಎಂ.ಬಿ. ಪಾಟೀಲ್ರು ಕೆಪಿಸಿಸಿ ಅಧ್ಯಕ್ಷರಾಗುವಂತಹದರ ರೇಸ್ನಲ್ಲಿದ್ರು. ಡಿ.ಕೆ. ಶಿವಕುಮಾರ್ಗೆ ಆ ಪಟ್ಟ ಅಂತಿಮವಾಗಿ ಒಲಿತು, ಎಂ.ಬಿ. ಪಾಟೀಲ್ರಿಗೆ ಸಿಗಲಿಲ್ಲ. ಎಂ.ಬಿ. ಪಾಟೀಲ್ರು ಹೇಗಾದರೂ ಸರಿ ಪಕ್ಷದಲ್ಲಿ ತನಗೊಂದು ದೊಡ್ಡ ಸ್ಥಾನಮಾನ ಇರಬೇಕು ಅನ್ನೋಂಥದ್ರ ಬಗ್ಗೆ ಬಯಸಿದ್ರು. ಅವರಿಗೆ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಮುಂದಿನ ಚುನಾವಣೆಗೆ ಅವರೇ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಇರ್ತಾರೆ. 2018ರ ಚುನಾವಣೆ ವೇಳೆ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದಂಥವರು ಡಿ.ಕೆ. ಶಿವಕುಮಾರ್. ಈಗ ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷರಾಗಿರುವಾಗ ಪಾಟೀಲ್ರು ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಪ್ರಚಾರ ಸಮಿತಿ ಅಧ್ಯಕ್ಷರು ಮತ್ತು ಕೆಪಿಸಿಸಿ ಅಧ್ಯಕ್ಷರ ನಡುವೆನೇ ಈಗ ಆಂತರಿಕ ಗುದ್ದಾಟ ನಡೀತಾ ಇದೆ ಅನ್ನೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಈ ಮಾತು ಸ್ಪಷ್ಟವಾದ ಕಾರಣ. ಮತ್ತು ಅವರು ಈ ಭೇಟಿಯ ಬಗ್ಗೆ ಇವರಿಬ್ರು ಮುಂದೆ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಮೊದಲೇ ಹೇಳಿಬಿಡ್ತಾರೆ. ಅಂದರೆ ಅವರಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇದೆ, ಹಾಗಾಗಿ ಆ ಭೇಟಿ ಆಗಿದೆ, ಖಾಸಗಿ ಭೇಟಿ, ಈ ರೀತಿಯಾಗೆಲ್ಲ ಹೇಳ್ಬೋದು ಅಂತ ಹೇಳುವಂಥ ನಿರೀಕ್ಷೆಯನ್ನು ಡಿ.ಕೆ. ಶಿವಕುಮಾರ್ ಅವರು ಇಟ್ಕೊಂಡಿದ್ರು. ಆ ರೀತಿ ಅಂತ ಕ್ಲೈಮನ್ನು ಮಾಡಿದ್ರು ಅವರು. ಆದರೆ ಅದೇನೋ ಗೊತ್ತಿಲ್ಲ, ಡಿ.ಕೆ. ಶಿವಕುಮಾರ್ ಹೇಳಿದ್ದೊಂದು ಅವ್ರು ಅಲ್ಲಿ ಆಗ್ತಾ ಇರೋದೊಂದು. ಅವರಿಬ್ಬರು ಹೇಳ್ತಾ ಇದ್ದಾರೆ ಇಲ್ಲ ನಾವು ಭೇಟಿನೇ ಆಗಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇವರಿಬ್ಬರ ನಡುವೆ ನಡೆದಿರುವಂಥದ್ದು ಒಂದು ಪ್ರತ್ಯೇಕ ಲಿಂಗಾಯತ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂ.ಬಿ. ಪಾಟೀಲ್ ನಡೆಸಿರುವಂತಹ ಹೋರಾಟ, ಅದು ಗೊತ್ತೇ ಇರುವಂಥದ್ದು. ಅದರ ತದ್ವಿರುದ್ಧವಾದಂಥ ಹೇಳಿಕೆಯನ್ನ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಬಳ್ಳಾರಿಯ ಉಪಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಿದ್ರು, ಕ್ಷಮೆಯನ್ನ ಕೇಳಿದ್ರು. ಇದಾದ ನಂತರ ಅವರಿಬ್ಬರ ನಡುವೆ ಒಂದು ರೀತಿಯಂತಹ ವಾಗ್ಬಾಣಗಳ ಪ್ರಯೋಗ ಇಬ್ಬರ ನಡುವೆ ಕೂಡ ಬಹಳ ದೊಡ್ಡದಾಗಿ ನಡೆದಿತ್ತು. ಈಗ ಮತ್ತೊಂದು ಸುತ್ತಿನ ಸಮರ ಹಾಗಾದರೆ ನಡೀತಾ ಇದೆಯಾ? ಯಾವ ಕಾರಣಕ್ಕಾಗಿ ಈ ಶೀತಲ ಸಮರ ನಡೀತಾ ಇರುವಂಥದ್ದು ಅನ್ನೋದು ಕೂಡ ಬಹಳ ಮುಖ್ಯವಾಗಿ ಇರುವಂತಹ ಅಂಶ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿಯೂ ಕೂಡ ಇಬ್ಬರ ನಡುವೆ ಫೈಟ್ ನಡೆದಿರುವಂತಹದನ್ನು ರಾಜ್ಯ ಗಮನಿಸಿತ್ತು. ಇಲ್ಲಿ ಡಿ.ಕೆ. ಶಿವಕುಮಾರ್ ಮುಂಚೂಣಿಯಲ್ಲಿದ್ದು ಕೆಪಿಸಿಸಿ ಅಧ್ಯಕ್ಷ ಆಗೋದಕ್ಕೆ ಸಾಧ್ಯ ಇತ್ತು. ಅದಕ್ಕಿಂತ ಹಿಂದೆ ಯಾವಾಗ ಸಮ್ಮಿಶ್ರ ಸರ್ಕಾರ ಬಂತು ಆಗ ಜಲಸಂಪನ್ಮೂಲ ಖಾತೆಯ ಮೇಲೆ ಸಹಜವಾಗಿಯೇ ಎಂ.ಬಿ. ಪಾಟೀಲ್ರು ಕಣ್ಣಿಟ್ಟಿದ್ರು. ಆದರೆ ಅವ್ರನ್ನ ಮಂತ್ರಿನೇ ಮಾಡಲಿಲ್ಲ, ಅವರ ಖಾತೆಯನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟರು. ಹೀಗೆ ಇಬ್ಬರ ನಡುವಿನ ಒಂದಿಷ್ಟು ಫೈಟ್ ನಡೀತಾನೆ ಇರುವಂಥದ್ದು ಕಂಡು ಬರ್ತಾ ಇದೆ. ಹಾಗಾದರೆ ನಿಜಕ್ಕೂ ಈಗಿನ ಹೊಸ ಅಸ್ತ್ರದ ಪ್ರಯೋಗ ಯಾವ ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಮಾಡಿದ್ರು? ವರದಿ ತೋರಿಸ್ತೀನಿ ನೋಡಿ. ಈಗ ನಮ್ಮಲ್ಲೇನೋ ನಾವು ತಪ್ಪು ಮಾಡಿದ್ದು, ನಾವು ಈ ಜಾತಿ ಧರ್ಮದ ವಿಚಾರಕ್ಕೆ ಹೋಗ್ಬಾರ್ದಾಗಿ. ಅದು ನಮ್ಮ ಅಸ್ಮಿತೆ ಪ್ರಶ್ನೆ. ಪ್ರತ್ಯೇಕ ಧರ್ಮ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ನಮ್ಮ ಜನ ಕಪಾಲ ಕೊಡಿದ್ರು. ಈ ಒಂದು ಲಿಂಗಾಯತ ಸ್ವತಂತ್ರ ಧರ್ಮದಿಂದ ಯಾವುದೇ ಪಕ್ಷಕ್ಕೆ ಹಾನಿಯಾಗಿಲ್ಲ. ಅದಕ್ಕೆ ತಪ್ಪಾಯ್ತು ಅಂತೇಳಿ ಶಾಪ್ನ ನಿಮಗೂ ಕೇಳ್ತಾ ಇದ್ದೀನಿ, ಅವ್ರಿಗೂ ಕೇಳ್ತಾ ಇದ್ದೀನಿ. ಧರ್ಮದ ಹೆಸರ ಮೇಲೆ ಒಬ್ಬ ಇದ್ರ ಮೇಲೆ ಹಂಗೆ ಸ್ಟೇಟ್ಮೆಂಟ್ ಕೊಡುವಂಥದ್ದು ಸರಿಯಲ್ಲ ಡಿ.ಕೆ. ಶಿವಕುಮಾರ್ ಅವರು. ಬಹುಶಃ ಯಾವ ಮುಖ್ಯಮಂತ್ರಿನೂ ಕೂಡ ಈ ಫೋನ್ ಟ್ಯಾಪಿಂಗ್ ಮಾಡುವಂಥ ಧೈರ್ಯ ಮಾಡೋದಲ್ಲ. ನಾನು ಸರ್ಕಾರದಲ್ಲಿ ಒಬ್ಬ ಭಾಗಿಯಾಗಿದ್ದಂಗೆ ಯಾವ ಹೋಮ್ ಮಿನಿಸ್ಟ್ರು ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ, ಚೀಫ್ ಮಿನಿಸ್ಟ್ರು ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ. ಈ ಮಾತು ನೋಡಿದ್ರೆ ಇಬ್ಬರು ಸಮಾಧಾನವಾಗಿ ಮಾತನಾಡ್ತಿಲ್ಲ. ಒಳಗೊಳಗೆ ಜಿದ್ದು ಎದ್ದು ಕಾಣ್ತಿದ್ರೆ ಸೇಡಿನ ಕಿಚ್ಚು ಧಗ ಧಗ ಅಂದಂತಿದೆ. ಕಾಂಗ್ರೆಸ್ನ ಈ ಇಬ್ಬರು ಪ್ರಭಾವಿ ನಾಯಕರು ಒಂದೇ ಪಕ್ಷದಲ್ಲಿದ್ರು, ಮೇಲ್ನೋಟಕ್ಕೆ ಕಾಣದಿದ್ರು ಒಳಗೊಳಗೆ ಹಾವು ಮುಂಗುಸಿ ತರ ಎನ್ನಲಾಗುತ್ತೆ. ಒಂದು ರೀತಿ ಪಕ್ಷದ ಒಳಗಿರುವ ಬದ್ಧ ವೈರಿಗಳಂತಲೂ ರಾಜಕೀಯ ವಲಯದಲ್ಲಿ ಮಾತು ಕೇಳಿ ಬರುತ್ತೆ. ಅಂದಹಾಗೆ ಈ ವಿಚಾರ ಪ್ರಸ್ತಾಪ ಮಾಡೋದಕ್ಕೂ ಹಲವು ಕಾರಣಗಳಿವೆ. ಯಾಕಂದ್ರೆ ಈ ಇಬ್ಬರ ಮಧ್ಯೆ ಮುಸುಕಿನ ಗುದ್ದಾಟ ಇಂದು ನಿನ್ನೆಯದಲ್ಲ. ಇಬ್ಬರ ನಡುವೆ ಕೋಲ್ಡ್ ವಾರ್ ಹಲವು ವರ್ಷಗಳಿಂದ ನಡೆಯುತ್ತಲೇ ಬಂದಿದೆ. ಹಾಗಿದ್ರೆ ಈ ಇಬ್ಬರು ನಾಯಕರ ನಡುವೆ ಈ ಹಿಂದೆ ಯಾವೆಲ್ಲ ಕೋಲ್ಡ್ ವಾರ್ ನಡೀತು, ಏನೆಲ್ಲ ಆಯ್ತು ಅನ್ನೋದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಪ್ರತ್ಯೇಕ ಧರ್ಮ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ನಮ್ಮ ಜನ ಕಪಾಲ ಕೊಡಿದ್ರು. ಧರ್ಮದ ಹೆಸರ ಮೇಲೆ ಒಬ್ಬ ಇದ್ರ ಮೇಲೆ ಹಂಗೆ ಸ್ಟೇಟ್ಮೆಂಟ್ ಕೊಡುವಂಥದ್ದು ಸರಿಯಲ್ಲ ಡಿ.ಕೆ. ಶಿವಕುಮಾರ್ ಅವ್ರದ್ದು. ಲಿಂಗಾಯತ ಪ್ರತ್ಯೇಕ ಧರ್ಮ ವಿವಾದ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಹೊತ್ತಿಕೊಂಡಿದ್ದ ಲಿಂಗಾಯತ ಪ್ರತ್ಯೇಕ ಧರ್ಮ ಯುದ್ಧದ ಬಗ್ಗೆ ಈಗಲೂ ಸಾಕಷ್ಟು ರಾಜಕೀಯ ಚರ್ಚೆ ನಡೆಯುತ್ತಿದೆ. ಆದರೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಇದೇ ವಿಚಾರವೇ ಹೊಡೆತ ಕೊಟ್ಟಿದೆ ಅನ್ನೋ ಮಾತು ಕೂಡ ಕೇಳಿ ಬಂದಿತ್ತು. ಇದೇ ವಿಚಾರ ಪ್ರಸ್ತಾಪಿಸಿದ ಡಿ.ಕೆ. ಶಿವಕುಮಾರ್ ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರ ನಮಗೆ ಕಪಾಳ ಮೋಕ್ಷ ಮಾಡಿದಂತೆ ಎಂದಿದ್ರು.
ಈ ಮಾತು ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟದ ಮುಂಚೂಣಿಯಲ್ಲಿದ್ದ ಎಂಬಿ ಪಾಟೀಲ್ರನ್ನ ಕೆರಳಿ ಕೆಂಡವಾಗುವಂತೆ ಮಾಡಿತ್ತು. ಇಷ್ಟೇ ಅಲ್ಲ, ಲಿಂಗಾಯತ ವಿಚಾರಕ್ಕೆ ನೀವು ಬರಬೇಡಿ, ನಿಮ್ಮ ಭಾಗದಲ್ಲಿ ಒಕ್ಕಲಿಗರನ್ನ ಗೆಲ್ಲಿಸಿ ಆಮೇಲೆ ಈ ಕಡೆ ಬನ್ನಿ ಎಂದಿದ್ರು. ಓಪನ್ ಆಗಿಯೇ ಡಿಕೆಶಿಗೆ ತಿರುಗೇಟು ಕೊಟ್ಟಿದ್ರು. ಇದೇ ವಿಚಾರ ಡಿಕೆಶಿ ಮತ್ತು ಎಂಬಿಪಿ ಮಧ್ಯೆ ಪರಸ್ಪರ ವಾಗ್ಯುದ್ಧಕ್ಕೆ ಕಾರಣವಾಗಿತ್ತು. ಈಗ ನಮ್ಮಲ್ಲೇನೋ ನಾವು ತಪ್ಪು ಮಾಡಿದ್ದಪ್ಪ, ನಾವು ಈ ಜಾತಿ ಧರ್ಮದ ವಿಚಾರಕ್ಕೆ ಹೋಗ್ಬಾರ್ದಾಗಿತ್ತು. ಏನೋ ನಮ್ಗೆ ಯಾರೋ ಏನೋ ಹೇಳಿದ್ರು, ನಾನು ಸೇರಿಸಿ ಈ ವೀರಶೈವರ ವಿಚಾರಕ್ಕೆ ಪ್ರತ್ಯೇಕ ಧರ್ಮ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ನಮ್ ಜನ ಕಪಾಲ ಕೊಡಿದ್ರು ನಮ್ಗೆ. ಅದಕ್ಕೆ ತಪ್ಪಾಯ್ತು ಅಂತೇಳಿ ಕ್ಷಮಾಪಣೆ ನಿಮ್ಗೂ ಕೇಳ್ತಾ ಇದ್ದೀನಿ, ಅವ್ರಿಗೂ ಕೇಳ್ತಾ ಇದ್ದೀನಿ. ನಮ್ ಡ್ಯೂಟಿ ಎಲ್ಲ ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು ಅನ್ನುವಂತ ಪ್ರತಿಪಾದನೆಯನ್ನು ನಾನು ಮಾಡಿದ್ದೇನೆ. ಇನ್ ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿ ಜಾತಿ ಧರ್ಮದ ವಿಚಾರಕ್ಕೆ ನಾವು ಯಾವತ್ತೂ ಕೈ ಹಾಕಕ್ಕೆ ಹೋಗುದಿಲ್ಲ. ಹಿಂದೆಲ್ಲ ಮರ್ತು ಬಿಡಿ. ಸರ್ಕಾರ ಇಲ್ಲಿ ಹಸ್ತಕ್ಷೇಪ ಮಾಡುವಂಥ ಪ್ರಶ್ನೆ ಬರೋದಲ್ಲ, ಮತ್ತು ಅದಕ್ಕೆ ಕ್ಷಮೆ ಹಾಸುವಂಥ ಪ್ರಶ್ನೆನೂ ಕೂಡ ಉದ್ಭವಿಸೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಹೇಳಿದಾರೆ ಅದು ನನಗೆ ಗೊತ್ತಿಲ್ಲ. ಆಮೇಲೆ ಎರಡನೇದಾಗಿ, ಈ ಒಂದು ಲಿಂಗಾಯತ ಸ್ವತಂತ್ರ ಧರ್ಮದಿಂದ ಯಾವುದೇ ಪಕ್ಷಕ್ಕೆ ಹಾನಿಯಾಗಿಲ್ಲ. ಹಾಗೆ ನೋಡಿದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ವಿಚಾರ ಮಾಡಬೇಕಾಗ್ತದೆ. ಇವತ್ತೊಂದು ಸಹ ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೋಲಾರ ಈ ಕಡೆ ಭಾಗ ಬರ್ತದೆ ಒಕ್ಕಲಿಗರ ಬೆಲ್ಟ್ನಲ್ಲಿ. ಎಷ್ಟು ಒಕ್ಕಲಿಗರ ಸೀಟ್ಗಳನ್ನ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಮನಗರ, ಕನಕಪುರ, ಹೀಗಾಗಿ ಒಂದು ಧರ್ಮದ ಹೆಸರು ಮೇಲೆ ಇದ್ರ ಮೇಲೆ ಹಂಗೆ ಸ್ಟೇಟ್ಮೆಂಟ್ ಕೊಡುವಂಥದ್ದು ಸರಿಯಲ್ಲ ಡಿ ಕೆ ಶಿವಕುಮಾರ್ ಅವ್ರದ್ದು. ಇದು ನಮ್ಮ ಅಸ್ಮಿತೆ ಪ್ರಶ್ನೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆಮೇಲೆ ಇದು ಪಕ್ಷದ 4 ಗೋಡೆ ಮಧ್ಯೆ ಚರ್ಚೆ ಆಗಬೇಕಾಗಿರುವಂಥದ್ದು. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಿದ್ದರಿಂದ ಯಾರಿಂದ ಹಿನ್ನಡೆ ಆಗಿದೆ ಅದನ್ನು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಬಹಿರಂಗವಾಗಿ ಚರ್ಚೆ ಮಾಡುವಂಥದ್ದು, ಬಹಿರಂಗವಾಗಿ ಅಂತ ಹೇಳಿಕೆ ಕೊಡುವಂಥದ್ದು, ಏನೂ ಆಗಲಾರ್ದಕ್ಕೆ ಕ್ಷಮೆ ಕೇಳುವಂಥದ್ದು, ಇದು ಸರಿಯಾದಂಥ ಮಾರ್ಗ ಅಲ್ಲ. ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರದಲ್ಲಿ ಗೃಹ ಸಚಿವರಾಗಿದ್ದ ಎಂಬಿ ಪಾಟೀಲ್ ಕೆಲವು ನಾಯಕರ ಫೋನ್ ಟ್ಯಾಪಿಂಗ್ ಆಗಿತ್ತು ಎಂಬ ಬಗ್ಗೆ ಆರೋಪ ಮಾಡಿದ್ರು. ಗೃಹ ಸಚಿವ ಸ್ಥಾನದಿಂದ ಕೆಳಗಿಳಿದ ನಂತರ ಈ ಆಪಾದನೆ ಮಾಡಿದ್ರು. ಆದ್ರೆ ಕುಮಾರಸ್ವಾಮಿ ಪರ ನಿಂತಿದ್ದ ಡಿಕೆಶಿ ಫೋನ್ ಕದ್ದಾಲಿಕೆಯಲ್ಲ ನಡೆದಿಲ್ಲ, ರಾಜಕಾರಣಕ್ಕಾಗಿ ಆರೋಪ ಮಾಡ್ತಿದ್ದಾರೆ ಎಂದು ಸಿದ್ದು ಎಂಬಿಪಿ ವಿರುದ್ಧವೇ ಮಾತನಾಡಿದ್ರು. ಇನ್ನೊಂದು ವರ್ಷನ್ ಇದೆ ಇಲ್ಲ ಆ ಥರ ಆಗಿದೆ ಅಂಥೇಳಿ ಒಂದೊಂದು ವರ್ಷನೂ ಕೂಡ ಇದೆ. ನಾವು ಸತ್ಯಾಸತ್ಯತೆ ಅಂತ ತಿಳ್ಕೊಬೇಕು. ಆಗಿದೆ ಅಂತ ನಿಶ್ಚಿತವಾಗಿ ಹೇಳೋಕ್ಕಾಗಲ್ಲ, ಆಗಿಲ್ಲ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಮುಖ್ಯಮಂತ್ರಿಗಳು ಒಂದು ಟೈಮ್ ಫ್ರೇಮ್ನಲ್ಲಿ ಒಂದು 3 ರಿಂದ 6 ತಿಂಗಳ ಅವಧಿ ಫಿಕ್ಸ್ ಮಾಡಿ ಈ ಬಗ್ಗೆ ತನಿಖೆ ಆಗಬೇಕು. ತನಿಖೆ ಆಗಿ ಇದು ಸತ್ಯ ಆಗಿದ್ದರೆ, ನಾನು ರಿಪೀಟ್ ಮಾಡ್ತೀನಿ, ಸತ್ಯ ಆಗಿದ್ದರೆ ಯಾರು ಇದನ್ನು ಮಾಡಿದ್ದಾರೆ, ಅದು ಅಧಿಕಾರಿಗಳಿರಲಿ ರಾಜಕಾರಣಿಗಳಿರಲಿ, ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ನಾನು ಮುಖ್ಯಮಂತ್ರಿಗಳಿಗೆ ಪತ್ರನೂ ಕೂಡ ಬರಿತಾ ಇದ್ದೇನೆ ಅದ್ರ ಬಗ್ಗೆ. ನೋಡಿ, ಅದೇ ನಾನು ಸತ್ಯಾಸತ್ಯ ತಿಳ್ಕೊಳ್ಳಾರ್ದೆ ನಾನು ಅದೇ ಹೇಳ್ತಿರಲಿಲ್ಲ. ಯಾವಾಗ ಗೊತ್ತಾಗುತ್ತೆ ಸತ್ಯಾಸತ್ಯ? ಎನ್ಕ್ವೈರಿ ಆದ್ಮೇಲಲ್ಲ. ನೋಡಪ್ಪ, ಫೋನ್ ಟ್ಯಾಪಿಂಗು ನಮ್ಮ ಸರ್ಕಾರದಲ್ಲಿ ನಾವು ಯಾವ ಫೋನ್ ಟ್ಯಾಪಿಂಗು ನಾವು ಮಾಡಿಸಿಲ್ಲ. ನಮ್ಮ ಹೋಮ್ ಮಿನಿಸ್ಟ್ರು ಮಾಡಿಸಿಲ್ಲ, ನಮ್ಮ ಚೀಫ್ ಮಿನಿಸ್ಟ್ರು ಮಾಡಿಸಿಲ್ಲ. ಏನು ಮಾಧ್ಯಮ ಏನು ತನಿಖೆ ಮಾಡಬೇಕು, ಮುಖ್ಯಮಂತ್ರಿಗಳು ಏನು ತನಿಖೆ ಮಾಡ್ತಾರೋ, ಏನು ಬೇಕಾದ್ರೂ ತನಿಖೆ ಮಾಡಲಿ. ನನಗೆ ತಿಳಿದಂಗೆ, ನಾನು ಸರ್ಕಾರದಲ್ಲಿ ಒಬ್ಬ ಭಾಗಿಯಾಗಿದ್ದಂಗೆ ಯಾವ ಹೋಮ್ ಮಿನಿಸ್ಟ್ರು ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ, ಚೀಫ್ ಮಿನಿಸ್ಟ್ರು ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ, ನಮ್ಗೇನು ಗೊತ್ತಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಭಾರಿ ಪೈಪೋಟಿ. ಕಾಂಗ್ರೆಸ್ ಪಾಳೆಯದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ನಡೆದ ಕಸರತ್ತು ನೆನಪಿಸಿಕೊಂಡ್ರೆ ತೆರೆಮರೆಯ ಹೈಡ್ರಾಮಾಗಳು ಈಗಲೂ ಕಣ್ಣು ಮುಂದೆ ಬರುತ್ತೆ. ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಕ್ಕಾಗಿ ಡಿಕೆಶಿ ಮತ್ತು ಎಂಬಿ ಪಾಟೀಲ್ ನಡುವೆ ದೊಡ್ಡ ಫೈಟ್ ಶುರುವಾಗಿತ್ತು. ಇದೇ ವಿಚಾರಕ್ಕೆ ಎಂಬಿ ಪಾಟೀಲ್ ಡಿಕೆಶಿ ದಿಲ್ಲಿ ಅಂಗಳಕ್ಕೆ ಎಷ್ಟೋ ಬಾರಿ ಎಳೆತಾಕಿದ್ರು. ಒಂದು ಹಂತಕ್ಕೆ ಪಕ್ಷದಲ್ಲಿ 2 ಬಣಗಳು ಮತ್ತಷ್ಟು ದೊಡ್ಡದಾಗುವ ಅನ್ನೋ ಆತಂಕ ಸೃಷ್ಟಿಯಾಗಿತ್ತು. ನೀರಾವರಿ ಇಲಾಖೆಗಾಗಿ ಕೋಲ್ಡ್ ವಾರ್. 2018ರಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಡಿಕೆಶಿ ಹಾಗೂ ಮಾಜಿ ಸಚಿವ ಎಂಬಿ ಪಾಟೀಲ್ ನಡುವೆ ನೀರಾವರಿ ಇಲಾಖೆ ವಿಚಾರವಾಗಿ ಫೈಟ್ ನಡೆದಿತ್ತು. ತಮಗೆ ಹಿಂದಿನ ನೀರಾವರಿ ಇಲಾಖೆ ಬೇಕೇ ಬೇಕು ಅಂತ ಎಂಬಿಪಿ ಬಿಗಿ ಪಟ್ಟು ಹಿಡಿದಿದ್ರು. ಬಳಿಕ ಮೈತ್ರಿ ಸರ್ಕಾರದಲ್ಲಿ ಸಂಪುಟ ಪುನರಚನೆ ಆದಾಗ ಎಂಬಿ ಪಾಟೀಲ್ ಗೃಹ ಖಾತೆ ಕೊಟ್ಟು ಸಮಾಧಾನ ಪಡಿಸಿದ್ರು. ನೀರಾವರಿ ಇಲಾಖೆ ಡಿಕೆಶಿ ಪಡೆಯುವ ಮೂಲಕ ಸ್ವಲ್ಪ ಕೈ ಮೇಲಾಯ್ತು ಅನ್ನೋದು ಕಾಂಗ್ರೆಸ್ ಒಳಗಿನ ಮಾತು. ಕೇವಲ ಇಷ್ಟು ಘಟನೆಗಳು ಮಾತ್ರವಲ್ಲ, ಇಬ್ಬರು ನಾಯಕರ ನಡುವೆ ಇನ್ನೂ ಹಲವು ದಿಕ್ಕಾಟಗಳು ಬಹಿರಂಗವಾಗಿ ನಡೆದಿದೆ. ಆಗಾಗ ಸಿಡಿದು ಮತ್ತೆ ತಣ್ಣಗಾಗುತ್ತಲೇ ಇವೆ.
ಇದರ ಸಾಲಿಗೆ ಈಗ ಅಶ್ವಥ್ ಎಂಬಿಪಿ ರಹಸ್ಯ ಭೇಟಿ ವಿಚಾರವೂ ಕೂಡ ಸೇರ್ಪಡೆಯಾಗಿದೆ. ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಕೆಶಿ ಮತ್ತು ಎಂಬಿ ಪಾಟೀಲ್ ನಡುವೆ ಹಳೆ ದೋಸ್ತಿ ಹೊಸ ಕುಸ್ತಿ ಅನ್ನೋದು ಆಗಾಗ ಸಾಬೀತು ಆಗ್ತಾನೆ ಇದೆ. ಬ್ಯೂರೋ ರಿಪೋರ್ಟ್, ಟಿವಿ9.